ಸೊ ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ಪಿಜನ್ ಅಪ್ 20 ಯೂಟ್ಯೂಬ್ ಚಾನಲ್. ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಇವತ್ತಿನ ಮೇನ್ ಅಪ್ಡೇಟ್ ಏನು ಅಂದರೆ, ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಕಮೆಂಟ್ ಮಾಡಿದರು, ಬ್ರೋ ಅಕ್ಕಿಗೆ ವ್ಯಾಕ್ಸಿನೇಷನ್ ಮಾಡೋದಿಲ್ವಾ ಅಂತ. ಓಕೆ, ವ್ಯಾಕ್ಸಿನೇಷನ್ ಮಾಡೋದಕ್ಕಿಂತ ಟೈಮ್ ಇದೆ. ಈ ಸಂಡೇ ನಾವೇನು ಮಾಡ್ತೀನಿ, ಫಸ್ಟು ನಾನು ಹೇಳೋ 3 ಪ್ರೊಸೀಜರ್ನ ಫಾಲೋ ಮಾಡ್ಕೊಬೇಕು. ನೀವು ಅಕ್ಕಿಗೆ ವ್ಯಾಕ್ಸಿನೇಷನ್ ಮಾಡೋಕ್ಕೂ ಮುಂಚೆ ಏನು ಮಾಡಬೇಕು ಅಂದರೆ, ಅಕ್ಕಿಗೆ ಫಸ್ಟು ಡಿವಾರ್ಮಿಂಗ್ ಮಾಡ್ಕೊಬೇಕು. ಓಕೆನಾ, ನಾನು ಈ ಸಂಡೇ ನಿಮಗೆ ಒಂದು ವೀಡಿಯೋ ಹಾಕ್ತೀನಿ, ಅಕ್ಕಿಗೆ ಫಸ್ಟು ಡಿವಾರ್ಮಿಂಗ್ ಮಾಡೋದು, ವ್ಯಾಕ್ಸಿನೇಷನ್ ಮಾಡೋದು ಸಹ ನಾನು ವೀಡಿಯೋ ಹಾಕ್ತೀನಿ. ಓಕೆನಾ, ಇನ್ನೂ ಸ್ವಲ್ಪ ಟೈಮ್ ಇದೆ ಅಂದ್ಬಿಟ್ಟು ನಾವು ಸ್ವಲ್ಪ ಡಿಲೇ ಮಾಡ್ತಾಯಿದ್ದೀವಿ. ಓಕೆನಾ, ಈ ಸಂಡೇ ನಿಮಗೆ ಅಕ್ಕಿಗೆ ಡಿವಾರ್ಮಿಂಗ್ ಮಾಡೋ ವೀಡಿಯೋ ಹಾಕ್ತೀವಿ ನಾವು. ಡಿವಾರ್ಮ್ ಮಾಡೋದಕ್ಕೆ ಆದಷ್ಟು ಎಲ್ಲರೂ ಯಾವುದು ಯೂಸ್ ಮಾಡಿ ಅಂದರೆ, ನೆಮೋಸಿಡ್ ಎಲ್ರಿಗೂ ಗೊತ್ತಿರುತ್ತೆ. ಓಕೆನಾ, ನೆಮೋಸಿಡ್ ಯೂಸ್ ಮಾಡಿ. ಆಮೇಲೆ ಈ ಆಲ್ಬರ್ನ್ ಅಂತ ಒಂದು ಬರುತ್ತೆ, ಅದನ್ನು ಸಹ ಯೂಸ್ ಮಾಡ್ಕೊಬೋದು ನೀವು. ಅದರಲ್ಲಿ ಹುಳ ತುಂಬ ಚೆನ್ನಾಗಿ ಬೀಳುತ್ತೆ. ಆಮೇಲೆ ನೋರ್ಮ್ ಸಹ ಯೂಸ್ ಮಾಡ್ಬೋದು. ಬಿಗಿನರ್ಸ್ ಆದರೆ ನೋರ್ಮ್ನ ಯೂಸ್ ಮಾಡ್ಕೊಳ್ಳಿ, ನೋರ್ಮಲ್ ಸಹ ತುಂಬ ಚೆನ್ನಾಗಿ ಬೀಳುತ್ತೆ. ಓಕೆನಾ, ಆದಷ್ಟು ಈ ಸಂಡೇ ಅಷ್ಟೆಲ್ಲದಕ್ಕೂ ಡಿವಾರ್ಮಿಂಗ್ ಮಾಡ್ಕೊಳ್ಳಿ. ಯಾಕೆಂದರೆ ಆಮೇಲೆ ರೆಕ್ಕೆ ಎಳ್ದ ಆಮೇಲೆ ಡಿವಾರ್ಮಿಂಗ್ ಮಾಡೋಕೆ ಹೋದರೆ ಅಕ್ಕಿ ಇದೇನಾರು ನೀವೇನಾರು ಮೆಡಿಸಿನ್ ಸ್ಟ್ರಾಂಗ್ ಇರೋದು ಹಾಕಿದ್ರೆ ರೆಕ್ಕೆಗಳು ಸುಟ್ಟೋಗುತ್ತೆ. ಓಕೆನಾ, ಅದೊಂದು ಮೇನ್ ರೀಸನ್ನು. ಅದಕ್ಕೋಸ್ಕರ ಅಷ್ಟೇ ಟ್ಯೂಬ್ ಏನು ಬರ್ತಾ ಇರುತ್ತೋ ಅದೆಲ್ಲ ಸುಟ್ಟೋದಂಗೆ ಆಗುತ್ತೆ. ಅದಕ್ಕೆ ಫಸ್ಟು ನಾನು ನಿಮಗೆ ಸಜೆಸ್ಟ್ ಮಾಡೋದು ನೆಮೋಸಿಡ್ ಯೂಸ್ ಮಾಡಿ. ನೆಮೋಸಿಡಲ್ಲೂ ಸಹ ತುಂಬ ಚೆನ್ನಾಗಿ ಅಂದರೆ ಹುಳ ಬೀಳುತ್ತೆ. ಓಕೆನಾ, ರೆಕ್ಕೆ ಸುಟ್ಟೋಗಲ್ಲ. ಅದೊಂದು ಅದರಲ್ಲಿ ಒಂದು ಅಡ್ವಾಂಟೇಜು. ಈ ಸಂಡೇ ನಿಮಗೆ ಅದ್ರ ಬಗ್ಗೆ ವೀಡಿಯೋ ಹಾಕ್ತೀನಿ. ಹಾಗೆ ಇನ್ನೊಬ್ಬರು ಕಮೆಂಟ್ ಮಾಡಿರೋ, ಬ್ರೋ ಅಕ್ಕಿ ರಾಗಿ ತಿಂತಾ ಇಲ್ಲ ಅಂತ. ಬ್ರೋ ನಾನು ಒಂದೇನು ಅಂದರೆ, ಅಕ್ಕಿಗೆ ನೀವೇನಾದ್ರು ದೊಡ್ಡ ಮೇವು ರೂಢಿ ಮಾಡಿದರೆ, ಓಕೆನಾ, ಈಗ ಯಾಕೆ ಅವಾಯ್ಡ್ ಮಾಡ್ತಿರ್ತೀರಲ್ಲ, ಆಗ ಅಕ್ಕಿಗಳು ಸ್ವಲ್ಪ ದೊಡ್ಡ ಮೇವನ್ನ ತಿಂದು ರೂಢಿಯಾಗಿ ರಾಗಿ ತಿನ್ನೋದಕ್ಕೆ ಅಷ್ಟು ಇದು ಮಾಡುತ್ತೆ, ರಾಗಿ ತಿನ್ನಲ್ಲ. ಓಕೆನಾ, ಆದಷ್ಟು ನೀವೇ ಸ್ವಲ್ಪ ಏನು ಮಾಡಿ ಅಂದರೆ, ದೊಡ್ಡ ಮೇವನ್ನ ಕಂಟ್ರೋಲ್ ಮಾಡಿ ರಾಗಿ ನಿಕ್ಕಿ. ಈಗ ಸ್ವಲ್ಪ ಮೇಯ್ನ್ ಏನೀಗ ಬಿಸಿಲಲ್ಲಿ ಇದೆ, ಬಿಸಿಲಲ್ಲೂ ಜಾಸ್ತಿ ಆ ಮೇಯ್ನ್ ಅಕ್ಕಿಗೆ ರಾಗಿನೇ ಜಾಸ್ತಿ ತಿನ್ನಿಸ್ಬೇಕು. ಯಾಕೆಂದರೆ ರಾಗಿ ಸ್ವಲ್ಪ ತಂಪು. ಅದನ್ನ ಬಿಟ್ಟು ನೀವು ಜೋಳ, ಈ ಗೋಧಿ ಎಲ್ಲ ತಿನ್ನಿಸೋದ್ರಿಂದ ಏನಾಗುತ್ತೆ ಅಂದರೆ, ಬಿಸಿಲಿಗೆ ಅಕ್ಕಿ ಡೈಜೆಸ್ಟ್ ಮಾಡ್ಕೊಳ್ಳಲ್ಲ, ಡಿಹೈಡ್ರೇಷನ್ ಆಗುತ್ತೆ. ಅದಕ್ಕೋಸ್ಕರ ಅಷ್ಟೇ. ಗೋಧಿ ಎಲ್ಲ ಏನು ಬಾಡಿಗೆಲ್ಲ ಹೀಟು. ನಮ್ಗೆ ಈಗ ಅಕ್ಕಿ ಮೇಯ್ನ್ ಏನೋ ತಂಪಲ್ಲಿರಬೇಕು, ಅಕ್ಕಿ ಸೇಫ್ ಆಗಿರಬೇಕು. ಓಕೆನಾ, ಈಗ ಯಾಕೆಂದರೆ ಸ್ವಲ್ಪ ಬಿಸಿಲಿರೋದ್ರಿಂದ ಅಕ್ಕಿ ಕಾಯಿಲೆ ಬೀಳೋದು ಜಾಸ್ತಿ. ಅದಕ್ಕೋಸ್ಕರ ಅಷ್ಟೇ. ಆದಷ್ಟು ರಾಗಿ ಅಕಸ್ಮಾತ್ ಅದು ತಿನ್ನಲಿಲ್ಲ ಅಂದರೆ ನೀವೇ ಬಲೂನಲ್ಲಿ ಫೀಡ್ ಮಾಡೋಕ್ಕೆ ಟ್ರೈ ಮಾಡಿ. ಓಕೆನಾ, ಇನ್ನೊಂದು ಸಜೆಷನ್ ಏನು ಅಂದರೆ, ಅಕ್ಕಿಗೆ ಒಂದು 3-4 ಅವರ್ ಟ್ರೈ ಅಲ್ಲೇ ಬಿಡೋದಕ್ಕೂ ಸಹ ಟ್ರೈ ಮಾಡಿ. ಒಂದು 3 ಅವರ್ ಇವತ್ತು ಒಂದು ಬೆಳಗ್ಗೆ 9 ಗಂಟೆಗೆ ಇಕ್ಕಿದ್ದೀರ ಅಂದರೆ ಒಂದು 11 ಗಂಟೆ 12 ಗಂಟೆ ತನಕ ಬಿಟ್ಬಿಡಿ. ಅದಕ್ಕೆ ಎಷ್ಟು ತಿನ್ನೋಕ್ಕಾಗುತ್ತೆ ಅಷ್ಟು ತಿನ್ನಲಿ. ತಿಂದಾದ್ಮೇಲೆ ಟ್ರೇನೇ ಎತ್ಬಿಡಿ. ಓಕೆನಾ, ಟ್ರೇ ಎತ್ತಾಮೇಲೆ ಮತ್ತೆ ಇವತ್ತು ತಿನ್ನಲಿಲ್ಲ ಅಂದರೆ ಅಕ್ಕಿಗೆ ಹೊಟ್ಟೆ ಎಷ್ಟೇ ಇರುತ್ತೆ, ನಾಳೆ ಅಕ್ಕಿ ತಿಂದೇ ತಿನ್ನೋದು. ಮತ್ತೆ ಇಕ್ತಾಗ ಇವತ್ತು ಹೊಟ್ಟೆ ಎಷ್ಟಿರುತ್ತೆ, ನಾಳೆ ಇಕ್ತಾಗ ಅಕ್ಕಿ ತಿಂದೇ ತಿನ್ನುತ್ತೆ. ಓಕೆನಾ, ಅದನ್ನು ಫಾಲೋ ಮಾಡಿ. ಇವತ್ತು ಬರೀ ದೊಡ್ಡ ಮೇವು ಕೊಟ್ಟು ಅಕ್ಕಿಗೆ ನಾಳೆ ನೀವು ರಾಗಿ ಇಕ್ಕರೆ ಅಕ್ಕಿ ತಿನ್ನಲ್ಲ, ದೊಡ್ಡ ಮೇವನ್ನ ಹಾಕ್ತಾರೆ ಅಂತ ಕಾಯ್ತಾ ಇರುತ್ತೆ. ಅದಕ್ಕೋಸ್ಕರ ಅಷ್ಟೇ. ಆಮೇಲೆ ಅಕ್ಕಿ ಊಟ ತಿಂದಿಲ್ಲ ಅಂದ್ಬಿಟ್ಟು ನೀವು ಏನಾದ್ರು ದೊಡ್ಡ ಮೇವನ್ನ ಹಾಕ್ರೆ ಅದೇ ಅಭ್ಯಾಸ ಆಗೋಗುತ್ತೆ. ಓಕೆನಾ, ಆದಷ್ಟು ಅಕ್ಕಿನ ರಾಗಿಲೇ ಮೇಂಟೈನ್ ಮಾಡಬೇಕು. ದೊಡ್ಡ ಮೇವನ್ನ ಹಾಕಬೇಕು ಯಾವಾಗ ಅಕ್ಕಿ ವೀಕ್ ಆಗಿರೋ ಟೈಮಲ್ಲಿ ಮಾತ್ರ. ಬ್ರೀಡಿಂಗ್ ಅಕ್ಕಿಗಳ್ಗೆ ಹಾಕೋದ್ರಿಂದ ಯೂಸ್ ಇರುತ್ತೆ, ಯಾಕೆಂದರೆ ಅದು ಮರಿಗಳಿಗೆಲ್ಲ ಕಗ್ತಾ ಇರುತ್ತೆ. ಅದಕ್ಕೋಸ್ಕರ ಅಷ್ಟೇ. ಈ ಥರ ನೀವು ಫಾಲೋ ಅಪ್ ಮಾಡ್ಕೊಬೇಕು. ನಾನು ನಿಮಗೆ ತೋರಿಸಿದ್ದೆ, ದೊಡ್ಡ ಮೇವು ನಾವು ಕೊಡಲ್ಲ. ಏನಕ್ಕೆ ಅಂದರೆ ಈಗ ಡಿಹೈಡ್ರೇಷನ್ ಆಗುತ್ತೆ, ಅಕ್ಕಿಗೆ ಆರೋಗ್ಯ ಆಗಲ್ಲ. ಅದಕ್ಕೆ ನಾವು ಏನೇನು ಬೇರೆ ಕೊಡ್ತಾ ಇದ್ದೀವಿ ಅನ್ನೋದು ಸಹ ನಿಮಗೆ ಒಂದು ವಿಡಿಯೋ ಮಾಡಿ ಹಾಕಿದೆ. ಓಕೆನಾ, ಅದಕ್ಕೂ ಸಹ ತುಂಬ ಚೆನ್ನಾಗಿ ವ್ಯೂಸ್ ಬಂದಿದೆ, ಕಮೆಂಟು ಸಹ ತುಂಬ ಚೆನ್ನಾಗಿ ಬಂದಿದೆ. ಆಮೇಲೆ ಇನ್ನೊಂದೇನು ಅಂದರೆ, ಒಂದು ಗಂಡು ಸೇಲ್ಗಿದೆ. ಓಕೆನಾ, ಅದು ನಿಮಗೆ ಮಕ್ಷಿ. ಓಕೆನಾ, ಮೇಲದು ಈ ವಿಡಿಯೋದೆಲ್ಲ ನಿಮಗೆ ಹಾಕಿರ್ತೀನಿ ಲಾಸ್ಟ್ ಎಂಡಿಂಗಲ್ಲಿ. ಓಕೆನಾ, ಅದರಲ್ಲಿ ಏನು ಅಂದರೆ, ಹೋದ ವರ್ಷ ಅಕ್ಕಿ 5 ಚಿಲ್ಲರೆ ಆಡಿ ರೆಕ್ಕೆ ಹೊಡೆದು ಇಕ್ಕೊಂಡಿದ್ವಿ. ಸ್ವಲ್ಪ ಬಾಜಿ ಜಾಸ್ತಿ ಮಾಡ್ತಿತ್ತು ಅಂತ ರೆಕ್ಕೆ ಹೊಡೆದು ಇಕ್ಕೊಂಡಿದ್ದೀವಿ. ಓಕೆನಾ, ಈಗ ಸ್ವಲ್ಪ ಬಲ್ತಿದೆ. ಬಿಡೋರು ಏನಾರ ಬಿಡ್ಕೊಬೇಕು ಅಂತಂದರೆ ಅದನ್ನು ಬಾಲ ಕಟ್ಟಿ ಬಿಡ್ಕೊಬೇಕು, ಕಂಟ್ರೋಲ್ ಆಗಿ ಬರುತ್ತೆ ಅದು. ಓಕೆನಾ, ಹಂಗಂದ್ಬಿಟ್ಟು ರೋಲ್ ಏನಾಗಿಲ್ಲ, ಅದು ಸ್ವಲ್ಪ ಬಾಜಿ ಜಾಸ್ತಿ ಎತ್ತಿದ್ರೆ ಒಂದು 5-6 7 ಆ ಥರ ಹೊಡೆಯೋದಕ್ಕೆ. ಓಕೆನಾ, ಈಗ ಅಕ್ಕಿ ಸ್ವಲ್ಪ ಕಂಟ್ರೋಲಲ್ಲಿದೆ. ಬಿಡೋರು ಬಾಲ ಕಟ್ಕೊಂಡು ಆರಾಮಾಗಿ ಬಿಡ್ಕೊಬೋದು ಈ ಸಲ ಟೂರ್ನಿಮೆಂಟ್ಗೆ. ಓಕೆನಾ, ಅಕ್ಕಿಗೆ ಏನು ಜಾಸ್ತಿ ಏನು ಏಜ್ ಆಗಿಲ್ಲ, ಒಂದು 2 ವರ್ಷ, ಒಂದು 2 ದಸ 2.5 ದಸ ಆಗಿರ್ಬೇಕು ಅಕ್ಕಿಗಳಿಗೆ. ತುಂಬ ಚೆನ್ನಾಗಿದೆ ಮೇಲು. ಈ ವಿಡಿಯೋದಲ್ಲೇ ನಿಮ್ಗೆ ಹಾಕಿರ್ತೀನಿ ನಾನು. ಯಾರಿಗಾರ ಬೇಕು ಅಂದರೆ ನನಗೆ DM ಮಾಡ್ಬೋದು. ಹಾಗೆ ನಿಮ್ಗೆ ಇನ್ನೊಂದು, ಯಾರ್ಯಾರು ಇನ್ನೂ ನನ್ನ ಇನ್ಸ್ಟಾಗ್ರಾಮ್ ಚಾನಲಲ್ಲಿ ಫಾಲೋ ಆಗಿಲ್ವೋ ಎಲ್ಲರೂ ಸಹ ಅಬೌಟ್ ಸೆಕ್ಷನಲ್ಲಿ ನನ್ನ ಇನ್ಸ್ಟಾಗ್ರಾಮ್ ಚಾನಲ್ ಇದೆ, PJNZUP20 ಅಂತ. ಎಲ್ಲರೂ ಫಾಲೋ ಆಗಿ. ಓಕೆನಾ, ಇದು ಒಂದು ಹಂಬಲ್ ರಿಕ್ವೆಸ್ಟು. ಓಕೆನಾ, ಅದನ್ನು ಈಗ ಏನು ನಾನು ಯೂಟ್ಯೂಬ್ ಚಾನಲ್ ಸಪೋರ್ಟ್ ಮಾಡ್ತಿದ್ದೀರೋ ಅದೇ ಥರ ನಾನು ಇನ್ಸ್ಟಾಗ್ರಾಮ್ ಅಕೌಂಟನ್ನು ಫಾಲೋ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಸಪೋರ್ಟ್ ಮಾಡಿ. ಓಕೆನಾ, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.